ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ಕಾರಗಳ ಕಾರ್ಮಿಕರ ವಿರೋಧಿ ನಿಲುವನ್ನ ಖಂಡಿಸಿ ಕಾರ್ಮಿಕ ಸಂಘಟನೆಗಳು ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆ ಪಟ್ಟಣದಲ್ಲಿ ಸಿಐಟಿಯು ಕಾರ್ಮಿಕ ಸಂಘಟನೆಯ ಎಲ್ಲ ತಾಲೂಕು ಹಾಗೂ ವಿವಿಧ ಗ್ರಾಮ ಘಟಕಗಳ ಮುಖಂಡರುಗಳ ನೇತೃತ್ವದಲ್ಲಿ ಕಾರ್ಮಿಕರು ಪಟ್ಟಣದ ಮಹಾತ್ಮ ಗಾಂಧಿ ಚಿತಾಭಸ್ಮ ಸ್ಮಾರಕದಿಂದ ಪ್ರತಿಭಟನಾ ಮೆರವಣಿಗೆಗೆ ಆರಂಭಿಸಿದ್ರು. ಕಾರ್ಮಿಕರು ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿದ್ರು. ನಂತರ ಪ್ರತಿಭಟನಾ ಮೆರವಣಿಗೆ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ವಿರಮಿಸಿತು. ನಂತರ ಕಾರ್ಮಿಕರು ತಹಸೀಲ್ದಾರ್ ಮೂಲಕ ಸರ್ಕಾರಗಳಿಗೆ ತಮ್ಮ ಹಕ್ಕುತಾಯಿಯ ಪತ್ರವನ್ನ ನೀಡಿದ್ರು. ಕಟ್ಟಡ ಕಾರ್ಮಿಕ ಕಾನೂನು ಕಲ್ಯಾಣ ಮಂಡಳಿಯಲ್ಲಿ ಸಂಗ್ರಹವಾಗುವ ಸೆಸ್ ನಿಧಿಯನ್ನು ಕೇವಲ ಪಿಂಚಣಿ, ಶೈಕ್ಷಣಿಕ ಧನ ಸಹಾಯ, ವೈದ್ಯಕೀಯ, ಅಪಘಾತ, ಹೆರಿಗೆ ಮೊದಲಾದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮಾತ್ರ ಬಳಸಲು ಅವಕಾಶ ನೀಡಿತ್ತು. ಆದರೆ ಹೊಸದಾದ ಲೇಬರ್ ಕೋಡ್ಗಳು, ಕಾರ್ಮಿಕ ತಂಗುದಾಣಗಳು, ವಸತಿ ನಿಲಯಗಳು, ಕೌಶಲ್ಯತೆ ಕೇಂದ್ರಗಳನ್ನು ಸ್ಥಾಪಿಸಲು ಅವಕಾಶ ನೀಡಿರುವುದರಿಂದ ಈಗಾಗಲೇ ಕರ್ನಾಟಕದ ಕಲ್ಯಾಣ ಮಂಡಳಿಯು ಇಂತಹ ಕಾರ್ಯಕ್ರಮಗಳಿಗಾಗಿ 2,000 ಕೋಟಿ ರೂಗಳಿಗಿಂತ ಅಧಿಕ ಹಣ ವೆಚ್ಚ ಮಾಡುತ್ತಿದೆ. ಇದರಿಂದ ನೈಜ ಫಲಾನುಭವಿಗಳು ವಿವಿಧ ರೀತಿಯ ಧನ ಸಹಾಯದಿಂದ ವಂಚಿತರಾಗುತ್ತಿದ್ದಾರೆ. ಮುಂದೆ ಕಾರ್ಮಿಕರು ಕಲ್ಯಾಣ ಸೌಲಭ್ಯಗಳಿಂದ ವಂಚಿತರಾಗುವ ಸಾಧ್ಯತೆಗಳಿವೆ. ಹಿಂದೆ ಕಲ್ಯಾಣ ಮಂಡಳಿ ಫಲಾನುಭವಿಯಾಗಿ 18 ವರ್ಷ ಪ್ರಾಯದವರು ಮಾತ್ರ ನೋಂದಣಿಗೆ ಅವಕಾಶವಿತ್ತು. ಆದರೆ ಹೊಸ ಲೇಬರ್ ಕೋಡ್ನಲ್ಲಿ ಅದನ್ನು 16ನೇ ವರ್ಷಕ್ಕೆ ಇಳಿಸಲಾಗಿದೆ. ಇದರಿಂದ ಅಪಾರ ಸಂಖ್ಯೆಯ ಕಾರ್ಮಿಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಬಾಲ ಕಾರ್ಮಿಕರಾಗಿ ನಿರ್ಮಾಣ ಕೆಲಸಗಳಿಗೆ ಪ್ರವೇಶಿಸುವ ಅವಕಾಶ ನೀಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಯ ಹಿರಿಯ ಮುಖಂಡರು ಆದ ಎಂ ಕರುಣಾನಿಧಿ, ಸಿ ವಿರೂಪಾಕ್ಷಪ್ಪ, ಗುನ್ನಳ್ಳಿ ರಾಘವೇಂದ್ರ, ಮೊರಬನಹಳ್ಳಿ ಕರಿಯಪ್ಪ, ಗ್ರಾಮ ಪಂಚಾಯಿತಿ ಕಾರ್ಮಿಕರ ಸಂಘದ ಮುಖಂಡರು ಮಾತನಾಡಿದರು. ಪ್ರಧಾನಮಂತ್ರಿನ ಉಳ್ಳಾಡಿಸಿ ಬರೀ ಕೈಲಿ ಬಡಿದ್ರು, ಬೇರೆ ವಿಚಾರ ಮಾತಾಡಕ್ ಹೋಗಲ್ಲ ನಾನು. ಬರೀ ಕೈಲಿ ನಿಮ್ಮ ಅಲ್ಲಿ ನೇಪಾಳದಲ್ಲಿ ಬಡಿದ್ರು. ಇಲ್ಲಿ ಆ ರೀತಿ ಆಗೋದು ಬೇಡ ಅಂದ್ರೆ ಬಡವರಿಗೆ, ರೈತರಿಗೆ, ದಲಿತರಿಗೆ ಮತ್ತು ಪಂಚಾಯತಿ ನೌಕರರಿಗೆ, ಅಂಗನವಾಡಿಯರಿಗೆ ನೀವು ಸೂಕ್ತವಾದಂತ ಒಂದು ಕಾನೂನು ತರ್ತೀರಿ ಅಂತ ತಿಳ್ಕೊಂಡಿದ್ದೀವಿ ನಾವು. ಆದರೆ ಮಾರಕವಾದಂತಹ ಕಾನೂನುಗಳು ತರ್ತೀರಿ ಅಂತ ಅನ್ಕೊಂಡಿದ್ದಿಲ್ಲ. ಇವತ್ತು ಬಂಡವಾಳ ಸಾಯಿಗಳ ಪರವಾಗಿ ಖಾಸಗೀಕರಣ ಮಾಡಲು ಹೊಂಟಿದ್ದೀರಿ. ಅಂಬಾನಿ, ಅದಾನಿಗೆ ಸಾವಿರಾರು ಕೋಟಿ ಅವರ ಅಕೌಂಟಿಗೆ ಬಿತ್ತು. ನಾವು ಲಾಕ್ಡೌನ್ ಆದ ಸಂದರ್ಭದಲ್ಲಿ ನಮ್ಮ ಬಡವರಿಗೆ, ರೈತರಿಗೆ, ದಲಿತರಿಗೆ ಕೂಳಿಲ್ಲ. 3 ತಿಂಗಳು ನಮಗೆ ಕೂಳಿಲ್ಲ. ಆದ್ರೆ ಅಂಬಾನಿ, ಅದಾನಿ ಖಜಾನೆ ತುಂಬಿತು. ಏನ್ ಹೇಳಿದ್ರಿ ನೀವು ನರೇಂದ್ರ ಮೋದಿ ಅವರೇ? ಗಂಗಾಳ ಒಳಗ ಲೈಟ್ ಆಫ್ ಮಾಡಿ ಗಂಗಾಳ ಹೊಡೀರಿ, ಒಳಗ ತಬಲ ಹೊಡೀರಿ ಅಂದ್ರಿ ನೀವು. ಇದು ಮೂಢನಂಬಿಕೆಗೆ ನೀವು ಪ್ರಧಾನಮಂತ್ರಿ ಮೂಢನಂಬಿಕೆಗೆ ಹೋಗಿರಿ, ಮರೆ ಹೋಗಿರಿ. ಜೈ ರಾಮ್ ಅಂದ್ಬಿಟ್ರೆ ಹೊಟ್ಟಿ ತುಂಬತ, ಜೈ ಭಾರತ್ ಮಾತಾ ಕೀ ಅಂದ್ಬಿಟ್ರೆ ಹೊಟ್ಟಿ ತುಂಬತ. ಇವತ್ತು ರೈತರು ಬೀದಿ ಪಾಲಾಗ್ಯಾರೆ, ಕಾರ್ಮಿಕರು ಬೀದಿ ಪಾಲಾಗ್ಯಾರೆ, ಅಂಗನವಾಡಿ ನೌಕರರು ಬೀದಿ ಪಾಲಾಗ್ಯಾರೆ, ಪಂಚಾಯತಿ ನೌಕರರು ಬೀದಿ ಪಾಲಾಗ್ಯಾರೆ. ಇವು ಅಧಿಕಾರಿಗಳು ವಿಷಾಪುರ್ ಸಾಯ್ತಾ ಇದಾರೆ, ಉರ್ಲಾಕೆನ್ ಸಾಯ್ತಾ ಇದಾರೆ. ಅಧಿಕಾರಿಗಳು ಕೆಲಸ ಮಾಡದೆ ಇಕ್ಕಟ್ಟಿನ ಪರಿಸ್ಥಿತಿ ಇದೆ. ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಬಡವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಹೋರಾಟಗಾರರ ಪರವಾಗಿದೆ. ಇವತ್ತೇನಾದ್ರೂ 4 ಕೋಡ್ ಜಾರಿ ಆದ್ರೆ ನಾವು ಈ ರೀತಿ ಭಾಷಣ ಮಾಡಕ್ಕೆ ಬರಲ್ಲ. ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಭೂಮಾಲಕರಿಗೆ ಈ ಕೂಲಿ ಕಾರ್ಮಿಕರನ್ನ ಅವರಿಗೆ ಅಡಿಯಾಳಾಗಿ ಮಾಡ್ಲಿಕ್ಕೆ ಇಂಥ ಹುನ್ನಾರ ನಡೆಸಿದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಮಗೆ ಕೆಲಸ ಇಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಅಡಿಷನ್ ಆಗಿ ನಾವು ಇವತ್ತು ತಗೊಳ್ತಾ ಇದ್ವಿ. ಬಟ್ ದುರಂತ ಏನಂತಂದ ಹೇಳಿದ್ರೆ ಇಂಥ ಒಂದು ಉದ್ಯೋಗದ ಹಕ್ಕನ್ನು ಕೂಡ ಇವತ್ತು ಮೋದಿ ಸರ್ಕಾರ ಕಸ್ಕೊಂಡಿದೆ. ಆದ್ರಿಂದ ಇದನ್ನ ನಾವು ಇವತ್ತು ವಿರೋಧ ಮಾಡಬೇಕಾಗಿದೆ ಅಂತ. ಹಾಗೇನೆ ನೋಡಿ, ಬಹಳ ಮುಖ್ಯವಾಗಿ ಇಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರಿದ್ದಾರೆ, ಅಂಗನವಾಡಿ ಕಾರ್ಮಿಕರಿದ್ದಾರೆ, ಅಂಗನವಾಡಿ ನೌಕರರು ಮತ್ತು ಅಂಗನವಾಡಿಯ ಟೀಚರ್ಗಳಿಗೆ ನಾವು ಇವತ್ತು ಕೇಳ್ತದೆ ಅಂತ ಹೇಳಿದ್ರೆ, ಮಕ್ಕಳನ್ನ ಶಾಲೆಗೆ ಇವತ್ತು ಅಪೌಷ್ಟಿಕತೆಯನ್ನ ಇವತ್ತು ಏನು ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ICDS ಅಂತಕ್ಕಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದ್ರೆ ಇವತ್ತು ಅದನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಿ ಬೇರೆ ಬೇರೆ NGOಗಳಿಗೆ ಇವತ್ತು ಅದನ್ನು ಕೊಡೋದ್ರ ಮೂಲಕ ಅಂಗನವಾಡಿ ನೌಕರರ ಇವತ್ತು ಒಂದು ಉದ್ಯೋಗಕ್ಕೆ ಕುತ್ತು ತಂದಿದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರದು. ಹಾಗೇನೆ ಇವತ್ತು ಕಟ್ಟಡ ಕಾರ್ಮಿಕರಿಗೆ
ಕಲ್ಯಾಣ ಮಂಡಳಿ ಒಳಗಡೆ ಅವರಿಗೆ ಕೋಟಿ ರೂಪಾಯಿ, ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಇದ್ರೆ MLAಗಳು ಅದನ್ನ ಕಾರ್ಮಿಕರಿಗೆ ಕೊಡೋದು ಬಿಟ್ಟು ಮಜಾ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಗಳಿಗೆ ಟೂರ್ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ಯಾರಪ್ಪನ ದುಡ್ಡು ಅಂತಂದೇಳಿ ಇವರು ಮಜಾ ಮಾಡ್ಲಿಕ್ಕೆ ಕಲ್ಯಾಣ ಏನು ಮಂಡಳಿ ಹಣನೇ ಬೇಕಾಗಿತ್ತ ಅಂತ ನಾವು ಕೇಳಬೇಕಾಗಿತ್ತು. ಅಂದ್ರೆ ಇವತ್ತು ಕಾರ್ಮಿಕರ ಹೆಸರಲ್ಲಿ ಹಣವನ್ನ ಲೂಟಿ ಮಾಡಲಿಕ್ಕೆ MLAಗಳು, ಮಿನಿಸ್ಟರ್ಗಳು ಮುಂದಾಗ್ತಾರೆ ಅಂತಂದ ಹೇಳಿದ್ರೆ ಇವ್ರನ್ನ ಇವತ್ತು ನಾವು ನಮ್ಮ ಪ್ರತಿನಿಧಿಗಳಂತ ಕರಿಬೇಕಾ? ನಮಗೆ ಹೇಳಿಕೆ ಇವ್ರು ನಮ್ಮ ಪ್ರತಿನಿಧಿ ಹೇಳಿಕೆ ನಾಚಿಕೆ ಆಗುವಂತ ಸ್ಥಿತಿಗೆ ಇವತ್ತು ಅವ್ರು ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರುವಂತ ಗಂಭೀರ ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಇವತ್ತು ಆಯ್ಕೆ ಮಾಡಿ ಕಳಿಸಿದೀವಿ, ಆದ್ರೆ ಅವ್ರನ್ನ ಮಜಾ ಮಾಡಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಇವತ್ತು ಹೇಳಿಕೆ ಬಯಸಿದ್ವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಜನರು ಇವತ್ತು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಕರೆಂಟ್ ಬಿಲ್ಲು ನೋಡಿ, ಎಲ್ರಿಗೂ ಕೂಡ ಉಚಿತ ವಿದ್ಯುತ್ ಕೊಡ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರದವರು ಬಿಲ್ ತರ್ತಾ ಇದ್ದಾರೆ. ಕರೆಂಟ್ ಬಿಲ್ಗೆ %5 GST ಹಾಕ್ತೀವಿ ಅಂತ ಹೇಳಿದ್ದಾರೆ. ₹100 ಕರೆಂಟ್ ಬಿಲ್ ಬಂದ್ರೆ ಬಿಲ್ ಕಟ್ಟೋದೇ ವಜ್ಜೆ ಐತೆ, ಮತ್ತೆ ಅದಕ್ಕೆ ₹5 ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ. ಹಾಗಾಗಿ ಆಮೇಲೆ ಇವತ್ತು ಕರೆನ್ಸಿ ರೂಪದೊಳಗಡೆ ನೀವು ಕರೆಂಟ್ ಅನ್ನು ತಕೊಳ್ಬೇಕು ಅಂತ ಅಂದ್ರೆ, ನಾವು ಅಡ್ವಾನ್ಸ್ ಫೋನ್ ಪೇ ಏನ್ ಮಾಡ್ತೀವಲ್ಲ, ಈ ರೀತಿ ನಾವು ಹಣ ಕಟ್ಟಿ ನಾವ್ ಹೆಂಗೆ ಪ್ರೀಪೇಡ್ ಫೋನ್ ತಗೋತೀವಿ, ಹಂಗೆ ಇನ್ನು ಮುಂದೆ ಪ್ರೀಪೇಡ್ ಕರೆಂಟ್ ತಗೊಳ್ಬೇಕಾದಂತ ಪರಿಸ್ಥಿತಿ ಇದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ತೇವೆ. ಅಂದ್ರೆ ಅದ್ರ ಅರ್ಥ ಏನಂತ ಹೇಳಿದ್ರೆ, ಭಾಗ್ಯ ಜ್ಯೋತಿ ಯೋಜನೆ ಹೋಯ್ತು, ರೈತರಿಗೆ ಇವತ್ತು ಮುಷ್ಕರ ಯಶಸ್ವಿಯಾಗಲಿ. ಈ ಒಂದು ಸಂಘಟನೆ ಇಲ್ಲ ಅಂದ್ರೆ ನಾವು ನಮ್ಮ ಬೇಡಿಕೆಗಳನ್ನ ಯಾವುದೇ ಕಾರಣಕ್ಕೂ ಈಡೇರಕ್ಕೆ ಆಗೋದಿಲ್ಲ. ಹಂಗಾಗಿ ಈ ಸಂಘಟನೆ ಮಾಡಲೇಬೇಕು. ಈ ಸಂಘಟನೆ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈಗ ಕಾನೂನುಗಳನ್ನ ತಿದ್ದುಪಡಿ ಮಾಡ್ತಾ ಇದೆ. ಇಷ್ಟು ವರ್ಷ ಸಂಘಟನೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ನೌಕರರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಕಾರ್ಮಿಕ ವರ್ಗದವರು ಎಲ್ಲರೂ ಏನ್ ಮಾಡ್ತಿದ್ರು, ನಮ್ಗೆ ಸಂಬಳ ಸ್ವಲ್ಪ ಕಡಿಮೆ ಆಯ್ತಪ್ಪ ಅಂದ್ರೆ ಹಿಂಗೆ ಹೋರಾಟ ಮಾಡ್ತಿದ್ವಿ. ಈಗ ಆ ಹೋರಾಟವನ್ನು ಕೂಡ ಕಿತ್ಕೊಳ್ತೈತೆ ಕೇಂದ್ರ ಸರ್ಕಾರ. ಈ ಹೋರಾಟ ಕೂಡ ಮಾಡಂಗಿಲ್ಲ, ನೀವು ಕೆಲಸ ಮಾಡ್ಬೇಕಷ್ಟೇ, ಕೆಲಸ ಮಾಡ್ಬೇಕು, ಮನೆಗೆ ಹೋಗ್ಬೇಕು, ಈ ಸಂಬಳ ಮಾತ್ರ ಕೇಳಂಗಿಲ್ಲ. ಈ ತರ ಕಾನೂನುಗಳನ್ನ ಜಾರಿ ಮಾಡ್ತದೆ. ಅದರ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೀವಿ. ಏನಿತ್ತೆ ಇದ್ದದೆ, ಆದ್ರೆ ನಾವು ಹೋರಾಟದ ಜೊತೆಗೆ ಮುಂಬರುವ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ವರೆಗೂ ನಾವು ಅಧಿಕಾರ ಹಿಡ್ಕೊಂಡ್ರೆ ಮತ್ತೆ ಇಂಥ ಕಾನೂನುಗಳನ್ನ ನಾವು ವಿರೋಧಿಸ್ಬೋದು. ಯಾಕಂದ್ರೆ ಇವತ್ತು ನೋಡ್ರಿ, ಕಾಂಗ್ರೆಸ್, ಬಿಜೆಪಿ, JDS ಅಧಿಕಾರದಲ್ಲಿ ಇತ್ತುಕೊಂಡು ಅವ್ರ ತರ್ತಾರೆ ಕಾನೂನುಗಳು. ಅದರಿಂದ ನಾವು ಹೋರಾಟದ ಜೊತೆಗೆ ನಮ್ಮ ಕಾರ್ಯಕರ್ತರನ್ನ ಮುಂಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸದಸ್ಯರನ್ನ, ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೀನಿ, ಮಾಜಿ ಉಪಾಧ್ಯಕ್ಷ ಇದ್ದೀನಿ. ಮೊನ್ನೆ ಜನವರಿ 26ರಲ್ಲಿ ಈ VBG ರಾಮ್ಜಿ ಯೋಜನೆ ಇತ್ತಲ್ಲ ಕಾಯ್ದೆ, ಅದನ್ನು ಜನವರಿ 26ರಂದು ಮೀಟಿಂಗ್ ಕಳಿಸಿದ್ದಾರೆ. ಮೀಟಿಂಗ್ ಮಾಡಿ ನೀವು ನಡವಳಿಯಲ್ಲಿ ಬರೆದು ಕಳಿಸ್ರಿ ಅಂತೇಳಿ. ಎಂತ ಸರ್ಕಾರ ನೋಡ್ರಿ, ರಜದ ದಿನದಲ್ಲಿ ಜನವರಿ 26 ರಜದ ದಿನ ಎಲ್ಲಾ ಎಲ್ಲಾ ಗ್ರಾಮ ಪಂಚಾಯತಿಗಳು ನೋಟಿಸ್ ಮಾಡಿದಾರೆ ಕೇಂದ್ರ ಸರ್ಕಾರದಿಂದ. ನೀವು ಈ ಮಸೂದೆನ ನಿಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ನಡೆಸಿ ನಮಗೆ ನಡವಳಿ ಕಳಿಸ್ಕೊಡ್ರಿ ಅಂತ ಹೇಳಿ ಮೊದಲು ನಾನು ವಿರೋಧ ವ್ಯಕ್ತಪಡಿಸಿರೋದು ನಮ್ಮ ಪಂಚಾಯತಿಯಲ್ಲಿ. ಜನವರಿ 26ರಲ್ಲಿ ಯಾಕೆ ರಜದಿಂದ ಯಾಕೆ ನೀವು ಗ್ರಾಮ ಸಭೆ ಮಾಡ್ರಿ, ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿದಾಗ 28ನೇ ತಾರೀಕು ಗ್ರಾಮ ಸಭೆ ಮಾಡಿದ್ದಾರೆ. ಅವಾಗಲೂ ಕೂಡ ವಿರೋಧ ಮಾಡಿದ್ವಿ. ಇದು ನಮಗೆ ಒಪ್ಪಿಗೆ ಇಲ್ಲ, ಇದನ್ನ ಅಪ್ರೂವಲ್ ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡಿಸಿದ್ವಿ. ಇಂಥ ಉದಾಹರಣೆ ಇದೆ. ಯಾಕಂದ್ರೆ ನಮಗೆ ಗೊತ್ತಾಗಲ್ಲ ನೋಡಿ, 26ರಂದು ಯಾಕೆ ಇರ್ಬೇಕು ಅವ್ರ ಮೀಟಿಂಗ್ ಅಲ್ಲಿ, ಗ್ರಾಮ ಸಭೆ ಯಾಕೆ ಇರ್ಬೇಕು ಸರ್ಕಾರದವರು ಅಲ್ವಾ? ತಾಲೂಕು ಘಟಕ ಹಾಗೂ ತಾಲೂಕಿನ ವಿವಿಧ ಘಟಕಗಳ ಮುಖಂಡರು ಹಾಗೂ ಮಹಿಳಾ ಮುಖಂಡರು ಮತ್ತು ನೂರಾರು ವಿವಿಧ ಕಾರ್ಮಿಕರು ಪ್ರತಿಭಟನಾ ಮುಷ್ಕರದಲ್ಲಿ ಭಾಗಿಯಾಗಿದ್ದರು. ವರದಿ ಕೆ. ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವ ಕರ್ನಾಟಕ ಟಿವಿ.